ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋದು ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಗೀ ರೈಸ್ ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ಬಿಡ್ತೀನಿ. ಎಲ್ಲ ಆಲ್ರೆಡಿ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಕೊಳ್ಳಿ ಎಲ್ಲ ಒಂದು ಸತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈರುಳ್ಳಿ, ಟೊಮೊಟೊ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟು ತೊಗೊಳ್ಳಿ. ಹೋಲ್ ಸ್ಪೈಸಸ್ ತೊಗೊಳ್ಳಿ. ಮರಾಠಿ ಮೊಗ್ಗು ನಾವು ಹಾಕಿಲ್ಲ, ಯಾಕೆಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತೇವೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಡಿ. ಕಾವು ಬರ್ತಾ ಇದೆಯಾ ನೋಡಿ. ಕಾವು ಬಂದಾಗ ಮಾತ್ರ ಎಣ್ಣೆ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಗೀನೂ ಹಾಕೊಬೋದು, ಚೆನ್ನಾಗಿರುತ್ತೆ, ಆದರೆ ನನಗಿಷ್ಟ ಆಗಲ್ಲ ಅಂತ ನಾನು ಗೀ ಹಾಕಲ್ಲ. ಇವಾಗ ಎಣ್ಣೆ ಕಾದಿದೆ ಅನಿಸುತ್ತೆ. ಹೋಲ್ ಸ್ಪೈಸಸ್ ಎಲ್ಲ ಇದ್ರೊಳಗಡೆ ಹಾಕಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಚಿಟಪಟ ಅಂತ ಇದೆಯಾ, ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ತಾ ಇರಬೇಕು. ಈ ಥರ ಬ್ರೌನ್ ಕಲರ್ ಆದಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ಆಮೇಲೆ ಒಂದೆರಡು ಟೊಮೊಟೊ ಇದಕ್ಕೆ ಹಾಕಿ ಚೆನ್ನಾಗೆ ಬಾಡಿಸ್ಕೊಳ್ಳಿ. ಹಂಗೆ ಇದಕ್ಕೆ ನೆನೆಸಿಟ್ಟಂಥ ಕಡಲೆಕಾಳು ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಒಬ್ಬೊಬ್ರು ಹಾಕಲ್ಲ, ಬಟಾಣಿ ಮಾತ್ರ ಹಾಕ್ತಾರೆ, ನಾನು ಕಡಲೆಕಾಳು ಹಾಕ್ತೀನಿ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದ್ರ ಮೇಲೆ ಒಂದು ಈರುಳ್ಳಿ ಬೇರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದನ್ನು ನೀಟಾಗೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾರ ಅಕಸ್ಮಾತ್ ಏನಾದರೂ ನಿಮ್ಗೆ ಯಾವುದಾದ್ರೂ ರೆಸಿಪಿ ಕೊಟ್ಟಿದ್ರೆ ನನಗೂ ಶೇರ್ ಮಾಡಿ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ನನಗೆ ಯಾವ್ಯಾವ ರೆಸಿಪಿ ಗೊತ್ತಿರುತ್ತೋ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಹುಡುಗಿನ ಬೆಳೆಸಿ. ಅದಾದಮೇಲೆ ಪುದೀನ ಹಾಕ್ಕೊಳ್ಳಿ ಮತ್ತು ಇದನ್ನು ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಅಕ್ಕಿನ ನೆನೆಸ್ಬೇಕು, ಆವಾಗ ಉದುರಿದ್ರಾಗೆ ಅನ್ನ ಆಗುತ್ತೆ. ನಾನು ಆಲ್ರೆಡಿ ನೆನೆಸಿಕ್ಕಿದ್ದೀನಿ ಅಕ್ಕಿನ. ಇವಾಗ ಇದನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ಸತಿ ಈ ಥರ ತಿರುಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಜಿಲ್ ಕೂಗಿಸಿ ಅಷ್ಟೇ. ನಾನು ಹೇಳ್ದೆ ಅಂತ 2 ವಿಜಿಲ್ ಕೂಗಿಸ್ಬೇಡಿ. ನಿಮ್ಮನೆ ಕುಕ್ಕರ್ ನಿಮಗೆ ಯಾವ ಥರ ಅಡ್ಜಸ್ಟ್ ಆಗಿರುತ್ತೋ ಅಷ್ಟು ಕೂಗಿಸ್ಕೊಳ್ಳಿ. ಇವಾಗ ನಮ್ಮ ಮನೇಲಿ 1-2 ಕೂಗು ಕೂಗಿಸಿದ್ರೆ ಅನ್ನ ಆಗೋಗುತ್ತೆ. ಒಬ್ಬೊಬ್ರ ಮನೇಲಿ 2 ಕೂಗು, 3 ಕೂಗು, 4 ಕೂಗು, ಒಂದೊಂದು ಸತಿ ಕುಕ್ಕರೇ ಕೂದಿರಲ್ಲ. ಆ ಥರ ಎಲ್ಲ ಸಿಚುವೇಶನ್ ಆಗುತ್ತಲ್ವ. ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಕೂಗಬೇಕೋ, ನಿಮ್ಮ ಮನೇಲಿ ಯಾವ ಥರ ಅನ್ನ ಯಾವ ಥರ ಬೆಂದಿರುತ್ತೋ, ಯಾವ ಕುಕ್ಕರ್ ಸೈಜ್ಗೆ ಯಾವ ಥರ ಇರುತ್ತೋ ಅದ್ರ ಮೇಲೆ ನಿಮ್ಮ ಡಿಪೆಂಡೆಡ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವಾಗ ನಾವು ಗೀ ರೈಸ್ ಮಾಡೋದೆಲ್ಲ ನೋಡಿದ್ರಲ್ವಾ. ಇವಾಗ ಗೀ ರೈಸ್ಗೆ ಗ್ರೇವಿ ಬೇಕಲ್ವಾ, ಸೊ ಮಾಡೋಣ ಬನ್ನಿ.
ಅದಕ್ಕೂ ಮುಂಚೆ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮಗೆ ಗೊತ್ತಿರೋ ರೆಸಿಪಿನ ನನಗೆ ಕಳಿಸಿ, ನನಗೆ ಗೊತ್ತಿರೋ ರೆಸಿಪಿನ ನಿಮಗೆ ಕಳಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ನಾನು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಕೇಳಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ನನಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಾಗ ಬಂದು ಕಮೆಂಟ್ ಮಾಡಿ. ಯಾವ ಥರ ರೆಸಿಪಿ ಬೇಕು, ಯಾವುದ್ರ ಬಗ್ಗೆ ಏನಾದರೂ ಹೇಳ್ಬೇಕು ನಾನು ಅಂತಂದರೆ ಕೇಳಿ, ನಾನು ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋದು ನನಗೆ ಹೇಳ್ಕೊಡಿ, ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ. ಬನ್ನಿ ಹೇಗೆ ಮಾಡೋದು ಗ್ರೇವಿ ಅಂತ ನೋಡೋಣ. ಬನ್ನಿ, ನೀವು ಯಾವ ಥರ ಮಾಡ್ತೀರಾ ನನಗೆ ಶೇರ್ ಮಾಡಿ, ನಾನು ಯಾವ ಥರ ಮಾಡ್ತೀನಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಗ್ರೇವಿಗೆ ಏನೇನು ಬೇಕಂತ ಹೇಳ್ತೀನಿ. ಎಣ್ಣೆ, ಟೊಮೊಟೊ, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಈರುಳ್ಳಿ. ಆಲ್ರೆಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ ಕಸದ ಥರ ಐತೆ ಅಂತ ಬೇಜಾರು ಮಾಡ್ಕೊಬೇಡಿ, ಎಲ್ಲ ಕಟ್ ಮಾಡಿ ಇಲ್ಲೇ ಇಟ್ಟಿದ್ದೀನಿ. ಸೊ ಏನು ಮಾಡೋಕ್ಕಾಗತ್ತೆ, ಬೇಬಿ ಬೇರೆ ಇದ್ದಾನಲ್ವಾ, ಸೊ ವೀಡಿಯೋ ಬೇರೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ ಪ್ರೊಸೆಸ್ ಏನೇನು ಬೇಕಂದರೆ ಇಷ್ಟು ಬೇಕು ನೋಡ್ಕೊಳ್ಳಿ. ಆಲ್ರೆಡಿ ಎಲ್ಲ ತೆಗ್ದಿಟ್ಟಿದ್ದೀನಿ ನಾನು. ಹೇಳ್ತಾ ಹೋಗ್ತೀನಿ. ಗರಂ ಮಸಾಲ ತೊಗೊಬೇಕು, ಕೊತ್ತಂಬರಿ ಪುಡಿ ತೊಗೊಬೇಕು, ಅಚ್ಕಾರದ ಪುಡಿ ತೊಗೊಬೇಕು, ಹಂಗಂದರೆ ಮೆಣಸಿನ್ಕಾಯಿ ಪುಡಿ. ಇದು ಬಂದು ಚಿಕನ್ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ತೊಗೊಬೇಕು. ಅಂದರೆ ಯಾಕಪ್ಪ ಇಷ್ಟೆಲ್ಲ ತೊಗೊಂಡಿದ್ದೀನಿ ಅಂದರೆ ನಾವು ಆಡ್ಸಾಕ್ತಾಯಿಲ್ಲ, ಅಂದರೆ ಮಿಕ್ಸಿ ಮಾಡಿ ಹಾಕ್ತಾಯಿಲ್ಲ. ಸೊ ಎಲ್ಲದಕ್ಕೂ ಈ ಸ್ಪೈಸಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ ಆ ಥರ ಇದ್ರೂ ಕೂಡ ಇದು ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದಕ್ಕೆ ಆಗ್ತಾಯಿದ್ದೀನಿ. ನನಗೂ ಸ್ವಲ್ಪ ಗಂಟ್ಲು ಮೂಗೆಲ್ಲ ಕಟ್ಟಿದೆ, ಸೊ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ. ಪೆಪ್ಪರ್ ಚಿಕನ್ ಥರನೂ ಇರುತ್ತೆ, ನಾರ್ಮಲ್ ಗ್ರೇವಿ ಥರನೂ ಇರುತ್ತೆ, ಮತ್ತು ಗೀ ರೈಸ್ಗಂತೂ ತುಂಬ ಸೂಪರಾಗಿರುತ್ತೆ. ಒಂದು ಪ್ಯಾನ್ ಇಟ್ಕೊಳ್ಳಿ, ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ ಇವಾಗ. ಸೊ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಗೀ ಹಾಕ್ಕೋಬೋದು. ಸೊ ನನಗಿಷ್ಟ ಇಲ್ಲ, ಅದಕ್ಕೆ ನಾನು ಹಾಕೋಲ್ಲ. ನಿಮ್ಗಿಷ್ಟ ಆದರೆ ನೀವು ಬೇಕಾದ್ರೆ ಹಾಕ್ಕೊಬೋದು. ಮತ್ತು ಇದಕ್ಕೆ ಟೊಮೊಟೊ, ಈರುಳ್ಳಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನು. ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚಿಕನ್ನ ಹಾಕ್ಕೊಳ್ಳೋಣ. ಬನ್ನಿ ಫ್ರೈ ಮಾಡೋಣ ಹಾಕ್ಕೊಂಡು. ನೋಡಿ ಇವಾಗ ತಂದು ಬಂದಿದ್ದಾರೆ ನಮ್ಮ ಹಸ್ಬೆಂಡ್. ಆಲ್ಕೋವರ್ ಡಬ್ಬ ಎತ್ಕೊಂಡ್ಬಂದಿದ್ದಾರೆ ಪಾಪುಗೋಸ್ಕರ. ನೋಡಿ ಪಾಪು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೈ ಮಾಡ್ತಾ ಇದ್ದಾರೆ. ಇದು ಫ್ರೈ ಆದಮೇಲೆ ನೀಟಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ನೀರು ಬಿಟ್ಕೊಳ್ತದೆ. ಈ ಥರ ನೀರು ಬಿಟ್ಕೊಳ್ಳೋವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಬನ್ನಿ ಹಾಕ್ಕೊಳ್ಳೋಣ. ಇವಾಗ ಇದು ನೀರು ಬಿಟ್ಕೊಡ್ತಾ ಇದೆಯಲ್ಲ, ಇದಕ್ಕೆ ಒಂದೊಂದೇ ಸ್ಪೈಸಸ್ ಹಾಕ್ಕೊಳ್ಳೋಣ. ಬನ್ನಿ ಗರಂ ಮಸಾಲೆ ಹಾಕ್ಕೊಳ್ಳಿ, ಆಮೇಲೆ ಕೊತ್ತಂಬರಿ ಪುಡಿ, ಅಂದರೆ ಧನಿಯಾ ಪುಡಿ ಅಂತೀರಲ್ಲ ನೀವು, ಸೊ ಅದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪುಡಿ, ಅಂದರೆ ಮೆಣಸಿನ್ಕಾಯಿ ಪುಡಿ. ಅದಾದಮೇಲೆ ಪೆಪ್ಪರ್ ಪೌಡರು, ಅದಾದಮೇಲೆ ಚಿಕನ್ ಪೌಡರು. ಸೊ ಎಲ್ಲ ಹಾಕಿದ್ದೀವಲ್ವಾ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಎಲ್ಲ ಅದಕ್ಕೆ ಗ್ರೇವಿಗೆ ನೀಟಾಗಿ ಚಿಕನ್ಗೆ ನೀಟಾಗಿ ಸ್ಪೈಸಸ್ ಎಲ್ಲ ಹೊಂದ್ಕೊಬೇಕು. ಆವಾಗ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಚೆನ್ನಾಗಿ ತಿನ್ನಬೇಕಲ್ಲ, ಸೊ ಚೆನ್ನಾಗಿ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಕುದಿ ಬರಬೇಕು. ಇವಾಗ ನೀರು ಬಿಟ್ಕೋತಾ ಇದೆ ನೋಡಿದ್ದೀರಾ. ನೀರು ಬಿಟ್ಕೊಂಡಾಗ ಇವಾಗ ಒಂದು ಸ್ವಲ್ಪ ಎಷ್ಟು ಬೇಕು ನಿಮಗೆ, ಗ್ರೇವಿ ಅಲ್ವಾ, ಸ್ವಲ್ಪ ನೀರು ಹಾಕ್ಕೊಬೇಕಿದೆ. ಇದಕ್ಕೆ ಒಂದು ಲೋಟದಷ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ. ಇವಾಗ ಈ ಥರ ನೀರು ಹಾಕಿದ್ದೀವಲ್ಲ, ಸೊ ಇದನ್ನು ಕುದಿಯಾಕ್ಬೇಡಿ. ಯಾವ್ದು ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ವಾವ್, ಸೂಪರ್ ಎಮ್ಮಿ, ಚೆನ್ನಾಗಾಗಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ನೋಡಿ, ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ, ಯಾವ ರೀತಿ ಇದೆ ಅಂತ. ಇವಾಗ ಗ್ರೇವಿ ಕುದಿಯೋ ಟೈಮಲ್ಲಿ ಕುದೀತಾ ಇದೆಯಲ್ವಾ, ಅದಕ್ಕೆ ಪುದೀನ ಸೊಪ್ಪು ಎಲೆನ ಉದುರಿಸಿ, ಇದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇವಾಗ ಇದೆರಡನ್ನೂ ಮಿಕ್ಸ್ ಮಾಡೋಣ. ಸೊ ಮಿಕ್ಸ್ ಮಾಡಾದಮೇಲೆ ಇರುತ್ತೆ ನೋಡಿ ಇವಾಗ ಗ್ರೇವಿ ರೆಡಿಯಾಗಿದೆ, ಸಾಕು. ಇವಾಗ ಆಫ್ ಮಾಡ್ಕೊಳ್ಳೋಣ. ಇವಾಗ ಸರ್ವ್ ಮಾಡ್ತೀನಿ ಬನ್ನಿ, ಯಾವ ಥರ ಇದೆ ನೋಡೋಣ. ಚಿನ್ನಿ ಹೇಗಿದೆ ಗ್ರೇವಿ ಮತ್ತು ಗೀ ರೈಸು? ತುಂಬ ಚೆನ್ನಾಗಿದೆ, ಗರಿ ಗರಿಯಾಗಿದೆ, ಟೇಸ್ಟ್ ಬಾಯಿಗೆ ಸ್ಮೂತಾಗಿದೆ, ಚೆನ್ನಾಗಿದೆ.